ನೀವು ಈ ಥರ ಮೊಸರನ್ನ ಯಾವಾಗಾರ ತಿಂದಿರೇನು? ಬರ್ರಿ ಇವತ್ತು ಹೆಂಗೆ ಮಾಡೋದಂತ ನೋಡೋಣಂತ. ಒಂದು ಸರ್ತಿ ಮಾಡಿ ತಿಂದು ನೋಡ್ರಿ, ಮಸ್ತ್ ಇರ್ತದೆ. ಈ ಮೊಸರನ್ನ ನಂಗೆ ಸಖತ್ ಇಷ್ಟ ಆಗ್ತೈತೆ. ನಮ್ಮ ಮನ್ಯಾಗೂ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಂಗಾರೆ ಬರ್ರಿ ಇದನ್ನು ಹೆಂಗೆ ಮಾಡೋಣಂತ ನೋಡೋಣಂತ. ಮೊದಲಿಗೆ ಒಂದು ಭಾಂಡಿ ಒಳಗೆ ಅನ್ನ ತೊಗೊಳೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು, 2 ಜನರಿಗೆ 3 ಜನರಿಗೆ ಸಾಕಾಗುವಷ್ಟು ಅನ್ನ ತೊಗೊಳೋದು. ಈ ಮೊಸರನ್ನ ಮಾಡೋಕೆ ಒಂದು ಸ್ವಲ್ಪ ಮೆತ್ತಗೆ ಅನ್ನ ಇದ್ದರೆ ಇನ್ನೂ ಮಸ್ತ್ ಆಗ್ತದೆ. ಮೆತ್ತಗಿತ್ತೆಲ್ಲ ಮೊಸರು ಹಾಲು ಹಾಕಿದ್ರೆ ಒಂದು ಸ್ವಲ್ಪ ಸ್ಪಾಂಜಿ ಟೈಪ್ ಆಗ್ತದೆ. ಈಗ ನಾ 2 ಜನರಿಗೆ ಬೇಕಾಗುವಷ್ಟು ಅನ್ನ ಮಾಡತ್ತೀನಿ. ಅದ್ರೊಳಗೆ ಒಂದು 2 ಬಟ್ಲು ಆಗುವಷ್ಟು ಅನ್ನ ತೊಗೊಂಡೀನಿ. 2 ಬಟ್ಲು ಅನ್ನಕ್ಕೆ 1 ಬಟ್ಲು ಆಗುವಷ್ಟು ಮೊಸರು ತೊಗೋದ. ಮೊಸರು ಒಂದು ಸ್ವಲ್ಪ ಹುಳಿ ಇದ್ರೆ ಇನ್ನೂ ಚಂದ ಆಗ್ತದೆ. ಅದ್ರೊಳಗೆ ಒಂದು ಸಣ್ಣ ಬಟ್ಲು ಆಗುವಷ್ಟು ಹಾಲು ತೊಗೊಂಡೇನ. ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಅದು 3 ಕೂಡಿಸಿ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಮೊಸರು ಹಾಲು ಉಪ್ಪು 3 ಚಲೋದಂಗೆ ಅನ್ನದ ಜೊತೆ ಮಿಕ್ಸ್ ಆಗೋ ಹಂಗೆ ಕಲಿಸ್ಕೋಬೇಕು. ಅದು ಕೈಯಾಗ ಹಿಡಿದ್ರೆ ಹಿಂಗೆ ತುತ್ತಕ್ಕೆ ಹಂಚಿ ಬರ್ಬೇಕು, ಆ ಥರ ಕಲಿಸ್ಕೋಬೇಕು ಅದನ್ನು. ಇನ್ನು ಬರ್ರಿ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣಂತ. ಒಗ್ಗರಣೆ ಹಾಕಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿ ತೊಗೊಂಡೆ ನಾನು. ಅದನ್ನು ನೀವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಹೆಂಗಂದ್ರೆ ಮೀಡಿಯಮ್ಗಿಂತನೂ ಒಂಚೂರು ಸಣ್ಣ ಸಣ್ಣಂಗೆ ಕಟ್ ಮಾಡ್ಕೋಬೇಕು. ಅಂದ್ರೆ ಅದು ಒಗ್ಗರಣೆ ಹಾಕಿದ ಮ್ಯಾಗ ಅನ್ನೋದ್ರೊಳಗೆ ಭಾಳ ಎದ್ದು ಕಾಣಿಸ್ಬಾರ್ದು. ನಾವು ತಿನ್ನುವಾಗ ಅದ್ರ ಟೇಸ್ಟು ಬಾಯಾಗ ಬರ್ಬೇಕು. ಆ ರೀತಿ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ನೀವು. ಇನ್ನು ಹಸಿಮೆಣ್ಸಿನ್ಕಾಯಿ ಹಾಕೋದು. ಖಾರ ಜಾಸ್ತಿ ಇತ್ತಂದ್ರೆ 2 ಅಥವಾ 3 ಯೂಸ್ ಮಾಡಬೇಕು. ಖಾರ ಕಮ್ಮಿ ಇತ್ತಂದ್ರೆ 4 ಯೂಸ್ ಮಾಡಿರಿ. ಖಾರ ನೀವು ಯಾವ ರೀತಿ ಖಾರ ತಿಂತೀರ ಆ ಪ್ರಕಾರ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊರಿ. ಜಾಸ್ತಿ ಖಾರ ಆದ್ರೂ ಅದು ಮೊಸರನ್ನ ಟೇಸ್ಟ್ ಕೊಡೋಂಗಿಲ್ಲ. ಇನ್ನು ಕೊತ್ತಂಬರಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋದ. ಒಂದು ಕಲ್ಬುದೊಳಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ 2 ಕೂಡಿಸಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ಅದು ಪೇಸ್ಟ್ ಹೆಂಗಿರ್ಬೇಕಂದ್ರೆ ಪೂರ್ಣ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಬೇಕು, ಅಂದ್ರೆ ಮೊಸರನ್ನ ಟೇಸ್ಟ್ ಕೊಡ್ತದೆ. ಒಗ್ಗರಣೆ ಹಾಕೋಣಂತ ಬರ್ರಿ. ಮೊದಲು ಗ್ಯಾಸ್ ಹಚ್ಚಿ ಅದ್ರ ಮ್ಯಾಗ ಒಂದು ಕಡಾಯಿ ಇಟ್ಟು ಅದ್ರೊಳಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕೋದು. ಎಣ್ಣೆ ಬೇಡ ಅಂದ್ರೆ ತುಪ್ಪನೂ ಹಾಕೋಬಹುದು. ತುಪ್ಪ ಹಾಕೊಂಡ್ರೆ ಅದ್ರ ಟೇಸ್ಟ್ ಇನ್ನೂ ಬೇರೆನೇ ಬರ್ತದೆ. ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡತ್ತೀನಿ. ಇನ್ನು ಎಣ್ಣೆ ಕಾದ್ಮ್ಯಾಗ ಅದ್ರೊಳಗೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕೋದು. ಸಾಸಿವೆ ಚಟ್ಪಟ ಅಂತ ಸಿಡಿದ ಮ್ಯಾಗ ಅದ್ರೊಳಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕೋದು. ಆಮೇಲೆ ಉದ್ದಿನ ಬೇಳೆ ಹಾಕೋದು. ಉದ್ದಿನ ಬೇಳೆ ಹಾಕಿದ್ರೆ ಟೇಸ್ಟ್ ಸೂಪರಾಗಿ ಬರ್ತದೆ. ಇನ್ನು ಇವು 3 ಫ್ರೈ ಆದ್ಮ್ಯಾಗ ಅದ್ರೊಳಗೆ ಒಂದು ಹೆಸರು ಆಗುವಷ್ಟು ಕರಿಬೇವು ಹಾಕ್ರಿ. ಕರಿಬೇವು ಚಲೋದಂಗೆ ಫ್ರೈ ಆದ್ಮ್ಯಾಗ ಅದ್ರೊಳಗೆ ನೀವು ಕಟ್ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿ ಹಾಕ್ರಿ. ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಳ್ಳೋದು ಒಂದು ಸ್ವಲ್ಪ. ಫ್ರೈ ಮಾಡ್ಕೊಂಡು ಆದ್ಮ್ಯಾಗ ಅದ್ರೊಳಗೆ ಒಂದು ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ರಿ. ಹಿಂಗೆ ನಿಮ್ಗೆ ಚಾಯ್ಸ್ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಹಿಂಗೆ ಹಾಕಿದ್ರೆ ಅದರ ಟೇಸ್ಟ್ ಚಲೋ ಬರ್ತದೆ. ಇನ್ನು ಕರಿಬೇವು ಮತ್ತು ಮೆಣಸಿನ್ಕಾಯಿ ಚಲೋದಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದ್ಮ್ಯಾಗ ನೀವು ಕಟ್ ಮಾಡಿ ಇಟ್ಟಿದ್ದಂಥ ಉಳ್ಳಾಗಡ್ಡಿ ಅದ್ರೊಳಗೆ ಹಾಕೋದು. ಉಳ್ಳಾಗಡ್ಡಿ ಪೂರ್ಣ ಫ್ರೈ ಮಾಡೋ ಹಾಗಿಲ್ಲ. ಅದನ್ನು ಲೋ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಕಚ್ಚಾ ಫ್ರೈ ಮಾಡ್ಕೊಳ್ಳೋದು. ಈ ಒಗ್ಗರಣೆ ಮೊಸರನ್ನಕ್ಕೆ ಉಳ್ಳಾಗಡ್ಡಿ ಕಚ್ಚಾ ಫ್ರೈ ಇದ್ರನ್ನ ರುಚಿ ಕೊಡ್ತದೆ. ಭಾಳ ಡೀಪ್ ಫ್ರೈ ಮಾಡಿದ್ರಿಲ್ಲ ಅದು ಮೊಸರನ್ನದ ಟೇಸ್ಟ್ ಕೊಡೋಂಗಿಲ್ಲ. ಇನ್ನು ಇದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು ಹಸಿ ವಾಸನೆ ಹೋಗಿಸ್ ತನಕ ಫ್ರೈ ಮಾಡ್ಕೊಳ್ಳೋದು. ಒಂದು 5 ನಿಮಿಷ ಇಲ್ಲ, ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು ಹಸಿ ವಾಸನೆ ಎಲ್ಲ ಹೋಗ್ತದೆ. ನೋಡಿರಿ ಇಷ್ಟು ಫ್ರೈ ಆದರೆ ಸಾಕಾಗ್ತದೆ. ಗ್ಯಾಸ್ ಬಂದ್ ಮಾಡಿರಿ. ಒಂದು 5 ನಿಮಿಷದ ಒಗ್ಗರಣೆ ಏನೈತಲ್ಲ ಅದು ತಣ್ಣಗಾಗಬೇಕು. ತಣ್ಣಗಾದ್ಮ್ಯಾಗ ಅದ್ರೊಳಗೆ ನೀವು ಮೊದಲು ಕಲಸಿಟ್ಕೊಂಡಿದ್ದು ಮೊಸರನ್ನ ಏನಿರ್ತದಲ್ಲ ಅದನ್ನು ಇದ್ರೊಳಗೆ ಹಾಕೋರಿ. ಇನ್ನು ಇದ್ರೊಳಗೆ ನೀವು ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿ ಏನೈತ್ಲ ಅದನ್ನು ಹಾಕೋರಿ. ಕೊತ್ತಂಬರಿ ಹಾಕಿದ್ಮ್ಯಾಗ ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಆದ್ಮ್ಯಾಗ ಒಂದು 2 ನಿಮಿಷ ಅದನ್ನು ಹಂಗೆ ತಣ್ಣಗಾಗಕ್ಕೆ ಬಿಡ್ರಿ. ತಣ್ಣಗಾದ್ಮ್ಯಾಗ ಈ ಮೊಸರನ್ನ ನೀವು ಬಿಸಿ ಬಿಸಿ ಸಾಂಬಾರು ಜೊತೆ ತಿನ್ಬಹುದು, ಇಲ್ಲಾಂದ್ರೆ ಉಪ್ಪಿನಕಾಯಿ ಜೊತೆನೂ ತಿನ್ಬಹುದು, ಇಲ್ಲಾಂತಂದ್ರೆ ಹಂಗೆ ತಿಂದ್ರೂ ನಡೀತದೆ. ನಂಗೆ ಹಂಗೆ ತಿನ್ನೋಕೆ ಇಷ್ಟ ಆಗ್ತದೆ, ಹಾಗಾಗಿ ನಾನು ಅದನ್ನು ಹಂಗೆ ತಿನ್ನೋಕೆ ಇಷ್ಟಪಡ್ತೀನಿ. ನೋಡಿರಿ ನೀವು ಒಂದು ಸರ್ತಿ ಈ ಥರ ಒಗ್ಗರಣೆ ಮೊಸರನ್ನ ಟ್ರೈ ಮಾಡಿ ನೋಡಿರಿ. ಈ ಒಗ್ಗರಣೆ ಮೊಸರನ್ನದ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಿಮ್ಗೆ ಬೇರೆ ಬೇರೆ ಯಾವ್ದಾರು ರೈಸ್ ಐಟಮ್ ಬೇಕಾಗಿತ್ತಂದ್ರೆ ವೆಜ್ ಒಳಗೆ ಕಮೆಂಟ್ ಮಾಡಿರಿ. ನಾ ಅದನ್ನು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್.